ಶ್ರೀನಿವಾಸ ನಾಯಕ್ ಮುಖ್ಯೋಪಾಧ್ಯಾಯರು ಮತ್ತು ಅಮರೇಶ್ ಕುಮಾರ್ ಇಂದ್ರಗಿ ಗದಗವಾಡಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಡಾಕ್ಟರ್ ನಾಗರಾಜ್ ಕಂಬಳಿ ಗ್ರಾಮ ಪಂಚಾಯತ್ ಸದಸ್ಯರು ಇಂದ್ರಗಿ, ಇಂದ್ರೇಶ್ ಕೊಳ್ಳಿ ಅಧ್ಯಕ್ಷರು ಹಿರಿಯ ಪ್ರಾಥಮಿಕ ಶಾಲೆ ಇಂದ್ರಗಿ ಅವರು, ಜಮುನಾಥ್ ದೊಡ್ಡಮನಿ ಮತ್ತು ಇವರು ಮತ್ತು ಅದರ ಜೊತೆಗೆ ರೇವಣಸಿದ್ದಯ್ಯ ಮಾಸಮಕ್ಕಳು ಹರಳಹಳ್ಳಿ ರಾಜರಾಜೇಶ್ವರಿ ಗೌರ್ಮೆಂಟ್, ನಮ್ಮ ಬಂಧುಗಳಾದ ಎಸ್ ಕೆ ಅವರು, ಭಾರತಿ ಮೇಡಮ್ ಅವರು, ವಿಜಯಲಕ್ಷ್ಮಿ ಹಿರೇಗೌಡ ಮೇಡಮ್ ಅವರು ಹಾಗೂ ಇನ್ನು ಶಮ್ಮಣ್ಣ ಅವರು ಮತ್ತು ಜಮ್ಮಣ್ಣ ಅವರು ಮತ್ತು ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯಮಾನ್ಯರಲ್ಲಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನಮ್ಮ ಗಂಗಾವತಿಯ ಪ್ರತಿಭೆ ಮತ್ತು ನಮ್ಮೆಲ್ಲರ ಬಂಧುಗಳು ಮತ್ತು ಗದಗವಾಡಿ ಪತ್ರಿಕೆ ವರದಿಗಾರರು ಆಗಿರುವಂತಹ ಶರಣಯ್ಯ ಕರಡಿಮಠರವರು ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರಬೇಕು, ಒಂದು ಗದಗವಾಡಿ ಪತ್ರಿಕೆಯ ಸಮಾರಂಭ ನಡೆದಿದೆ ಅಂತ ಹೇಳಿದಾಗ ನಾವೆಲ್ಲರೂ ಇದಕ್ಕೆ ಅನೇಕ ಹಿರಿಯ ಗಣ್ಯಮಾನ್ಯರು, ಪೊಲೀಸ್ ಅಧಿಕಾರಿಗಳು, ಪೌರಾಯುಕ್ತರು ಮತ್ತು ಅನೇಕರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಬರಲಾಗಿಲ್ಲ. ಆದರೆ ನಾನು ಹೆಚ್ಚು ಮಾತನಾಡುವುದು
ಸೀಸನ್ 4 ಕಾರ್ಯಕ್ರಮವನ್ನು ಪತ್ರಿಕೆಯವರು ಮತ್ತು ಪತ್ರಿಕೆ ಬಳಗದಲ್ಲಿ ಆಯೋಜನೆ ಮಾಡಿದ್ದಾರೆ. ಇನ್ನೇನು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಹೆಬ್ಬಾಳ ಶ್ರೀಗಳು ಆಗಮಿಸುವ ನಿರೀಕ್ಷೆ ಇದೆ. ನಾನು ಈ ಕಾರ್ಯಕ್ರಮ ಕುರಿತು ಎರಡು ಮಾತುಗಳನ್ನು ಮಾಡ್ತೀನಿ. ವೇದಿಕೆ ಮೇಲಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಮತ್ತು ರೈತ ಅನುರಾಗಿಯಾಗಿರುವ ಸಿದ್ದೇಂದ್ರ ಸ್ವಾಮಿಯವರೇ, ಪುರಾಣ ಪ್ರವಚನಕಾರರು ಮತ್ತು ಸಂಗೀತಗಾರರಾಗಿರ್ತಕ್ಕಂಥ ರೇವಣ ಸಿದ್ದಯ್ಯ ತಾತವರೇ, ಆತ್ಮೀಯ ಗೆಳೆಯ ಪತ್ರಿಕಾ ಸಂಘದ ಅಧ್ಯಕ್ಷ ನಾಗರಾಜ್ ಇಂಗಳಿಯವರೇ, ಹಿರಿಯ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಚೂಡಿ ತಾತವರೇ, ಅದೇ ತರನಾಗಿ ಇತ್ತೀಚೆಗೆ ತಾನೇ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಚುನಾಯಿತರಾಗಿರ್ತಕ್ಕಂಥ ನಮ್ಮ ಸ್ನೇಹಿತ ಶಿವಶಂಕರ್ ಕಲ್ಮಠ್ ಅವರೇ, ವಿನಾಯಕ ಕನ್ನಡ ಮಾಧ್ಯಮ ಅನುದಾನ ಶಾಲೆಯ ಮುಖ್ಯ ಶಿಕ್ಷಕ ನಾಯ್ಡು ಸರ್ ಅವರೇ, ಇನ್ನೋರ್ವ ಸ್ನೇಹಿತ ಮತ್ತು ನೂತನವಾಗಿ ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಅತ್ಯಂತ ಮತಗಳನ್ನು ಪಡೆದು ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಶರಣಪ್ಪ ನಾಯಕ್ ಅವರೇ, ಆತ್ಮೀಯರು ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಮುಸಾಲಿ ಅವರ ನಿಕಟಪೂರ್ವ ಅಧ್ಯಕ್ಷರು ವಕೀಲರ ಸಂಘ ಅವರೇ, ಅದೇ ತರನಾಗಿ ವೇದಿಕೆ ಮೇಲಿರುವ ನಮ್ಮ ಸಂಗೀತ ದಿಗ್ಗಜರಾಗಿರ್ತಕ್ಕಂಥ ಜಯಮ್ಮ ಸರ್ ಅವರೇ, ಶಂಕರಣ್ಣ ಅವರೇ, ಅದೇ ತರನಾಗಿ ಭಾರತಿ ಮೇಡಮ್ ಅವರೇ ಮತ್ತು ವಿಜಯಲಕ್ಷ್ಮಿ ಅವರೇ, ದಯವಿಟ್ಟು ಎಲ್ಲ ವೇದಿಕೆಗಳು ಎಲ್ಲ ಗಣ್ಯಮಾನ್ಯರ ಕೆಲವರು ಗೊತ್ತಿಲ್ಲ, ಅವರೆಲ್ಲರನ್ನ ಮತ್ತೊಮ್ಮೆ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಆತ್ಮೀಯ ಪತ್ರಿಕಾ ಮಾಧ್ಯಮವೇ, ಈ ಒಂದು ಸೀಸನ್ನಲ್ಲಿ ಭಾಗವಹಿಸಿ ಒಂದು ಸಾಧನೆಯನ್ನು ಮಾಡಲು ಆಗಮಿಸಿರ್ತಕ್ಕಂತಹ ಆತ್ಮೀಯ ಸಂಗೀತ ಬಳಗದ ಸ್ನೇಹಿತರೆ, ಅಕ್ಕ ತಂಗಿಯರೇ, ಕುಟುಂಬ ಮಕ್ಕಳೇ, ಹಲವು ಲಲಿತ ಕಲೆಗಳಲ್ಲಿ ಸಂಗೀತ ಸಹ ಒಂದು ಅಂತಕ್ಕಂಥದ್ದು ಭಾರತೀಯ ಸಂಪ್ರದಾಯದಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥದ್ದು. ಒಂದು ಪತ್ರಿಕೆ ಒಂದು ಸಂಗೀತವನ್ನು ಉತ್ತೇಜನ ಮಾಡಬೇಕು, ಪ್ರತಿಭೆಗಳನ್ನು ಹೊರಗೆ ತೆಗಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಗದಗವಾಣಿಯ ಸಂಪಾದಕ ಮಂಡಳಿ ವರದಿಗಾರರು ಕೂಡಿಕೊಂಡು ಇವತ್ತು ಗಂಗಾವತಿಯಲ್ಲಿ 4 ದಿವಸ ನಡೆಸ್ತಾ ಇದ್ದಾರೆ. ಸೆಮಿ ಫೈನಲ್ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಫೈನಲ್ ಗದಗದಲ್ಲಿ ಮಾಡ್ತಾರೆ. ಬಹಳ ಅದ್ಭುತವಾದಂಥ ಗದಗದಲ್ಲಿ ಮಾಡ್ತಾರೆ. ಬಹಳ ಅದ್ಭುತವಾದಂಥ ಕಾನ್ಸೆಪ್ಟ್ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸಂಗೀತ ಅಂದರೆ ಮನುಷ್ಯನ ಒತ್ತಡವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಇತ್ತೀಚಿನ ದಶಕಗಳಲ್ಲಿ ಕಳೆದ 10 ವರ್ಷಗಳ ಒಂದು ದಶಕದಲ್ಲಿ ಒಂದು ಜನಪ್ರಿಯವಾಗಿ ಕನ್ನಡದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನಂದರೆ, ಸಂಗೀತವನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಈ ನಾಡಿನ ನಡೆದಾಡುವ ದೇವರಾಗಿರ್ತಕ್ಕಂಥ ಪುಟ್ಟರಾಜ ಗವಾಯಿಗಳು ಅವತ್ತೇನೋ ಬುನಾದಿ ಹಾಕಿದ್ದಾರೆ. ಎಲ್ಲ ಮನೆಗಳಲ್ಲಿ ಎಲ್ಲ ಊರುಗಳಲ್ಲಿ ಸಂಗೀತಗಾರ ಇರಬೇಕಂತೆ ಅಂಥ ಅನಾಥ ಮಕ್ಕಳಿಗೆ ಸಂಗೀತ ವಿದ್ಯೆಯನ್ನು ಕಲಿಸಿಕೊಟ್ಟು ಸ್ವಂತ ಬಾಳನ್ನು ಮಾಡಲಿಕ್ಕೆ ಅವರೇನು ಒಂದು ಬುನಾದಿ ಹಾಕಿಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಹಿರಿಯ ಸಂಗೀತಗಾರರು ಮತ್ತು ಚಲನಚಿತ್ರ ಗೀತೆಗಳನ್ನು ಹಾಕ್ತಕ್ಕಂಥವರು ಒಂದು
ಸಂಗೀತದ ಹುಚ್ಚಿಗೆ ಬೀಳಬೇಕು, ಓದಿನ ಹುಚ್ಚಿಗೆ ಬೀಳಬೇಕು, ಸಿನಿಮಾ ಗೀಳಿಗೆ ಬೀಳಬೇಕು. ಅಂದಾಗ ಮಾತ್ರ ಅದಿರ್ತಕ್ಕಂಥ ಪ್ರತಿಭೆ ಹೊರಹೊಮ್ಮುತ್ತೆ, ಬೇರೆ ದುಶ್ಚಟಕ್ಕೆ ಬಲಿಯಾಗಲ್ಲ ಮನುಷ್ಯ. ಆ ನಿಟ್ಟಿನಲ್ಲಿ ನಮ್ಮ ಗದಗವಾಣಿಯವರು, ವಿಶೇಷವಾಗಿ ನಮ್ಮ ಸ್ಥಳೀಯ ವರದಿಗಾರಾಗಿರ್ತಕ್ಕಂಥ ನಮ್ಮ ಸ್ನೇಹಿತ ಶರಣಯ್ಯ ಅತ್ಯಂತ ಪಾದರಸಂತೆ ಆಗಿರ್ತಕ್ಕಂಥ ಹುಡುಗ, ಆತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಮೂಲಕ ಗಂಗಾವತಿ ಸುತ್ತಮುತ್ತಲ ಮಾಡಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತು ಮಾಡಿ ಗದಗವಾಣಿಯ ಸೀಸನ್ 4ನಲ್ಲಿ ಅವರಿಗೆ ಒಂದು ಸ್ಥಾನವನ್ನು ಕೊಡಬೇಕು, ಪ್ರತಿಭಾ ಪುರಸ್ಕಾರ ಮಾಡಬೇಕನ್ನೋ ಉದ್ದೇಶ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇವತ್ತು ಇಲ್ಲಿ ಬಂದಿರತಕ್ಕಂಥ ಬಹುತೇಕ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ನೀವಿದ್ದೀರಿ. ಕರೋಕೆ ಕಾರ್ಯಕ್ರಮ ಅಂದರೆ ಅದು ಒಂದು ತಾಸೆ ಮುಗಿಯೋದಲ್ಲ, 2 ತಾಸೆ ಮುಗಿಯೋದಲ್ಲ, ಇಡೀ ದಿನ ನಡೆಯುತ್ತೆ. ಎಲ್ಲರೂ ಸಮಾಧಾನಚಿತ್ತರಾಗಿ ನಿಮ್ಮ ಕಾರ್ಯಕ್ರಮವನ್ನು, ನಿಮ್ಮ ಟ್ಯಾಲೆಂಟನ್ನು ತೋರಿಸ್ಬೇಕು. ಆ ಮೂಲಕ ಗಂಗಾವತಿಯ ಪ್ರತಿಭೆ ಗದಗವಾಣಿಯ ಮೂಲಕ ಇಡೀ ರಾಜ್ಯದಲ್ಲಿ ಪ್ರಶಸ್ತಿ, ಆ ಮೂಲಕ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ನಿಮಗೆ ಸಿಗಲಿ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಒಬ್ಬೊಬ್ಬರು ಇಂಗ್ಲಿಷ್ ಆಗಿದ್ದಾರೆ, ಅದ್ಭುತವಾದ ಹಾಡುಗಾರರು, ಸುಪ್ರಸಿದ್ಧ ಗಾಯಕರು, ಬಹಳ ಚೆನ್ನಾಗಿ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಅವರೇ ಸೌಂಡ್ ಇದೆ, ಅವರು ಮನಸ್ಸಿನ ಚೆನ್ನಾಗಿರಲಿ. ಅಂತಹ ಒಂದು ಗಂಗಾವತಿ ಸಂಗೀತ ಮತ್ತು ಸಿನಿಮಾ ಹಾಡುಗಳಿಗೆ ಪ್ರಸಿದ್ಧ ಆಗ್ತಾ ಇದೆ. ಇತ್ತೀಚೆಗೆ ನಾವು ಪರಶುರಾಮ ಕರೋಕೆ ಸ್ಟುಡಿಯೋ ಮುಖಾಂತರ ಒಂದು ಸ್ಥಳೀಯ ಕರೋಕೆ ಹವ್ಯಾಸಿ ಕಲಾವಿದರು ಸಂಗೀತ ಸಮಾಜದಲ್ಲಿ ಅನ್ನೋ ಕಾರ್ಯಕ್ರಮ ಮಾಡಿದರು. ಸುಮಾರು 33 ಜನ ಕಲಾವಿದರು, ಸುಮಾರು 3 ರಿಂದ 4 ತಾಸು ಅದ್ಭುತವಾದ ಕಾರ್ಯಕ್ರಮವನ್ನು ಕೊಟ್ಟು ನಾವೆಲ್ಲ ಭಾಳ ಜನ ಇದರೆಲ್ಲ ಬಂದಿದ್ರಿ. ಆದ್ದರಿಂದ ಈ ಗದಗವಾಣಿ ಸಹ ಅಂತ ಒಂದು ಪ್ಲಾಟ್ಫಾರ್ಮ್ ನಿಮ್ಗೆ ಕೊಡ್ತಾ ಇದೆ. ನೀವು ಸಹ ಇದನ್ನು ಸದುಪಯೋಗ ಮಾಡಿಕೊಂಡು ಮುಂದೆ ಬರಬೇಕು. ರಾಜ್ಯ ಮಟ್ಟದ ಇನ್ನಿತರೆ ಪ್ಲಾಟ್ಫಾರ್ಮ್ ಹೋಗೋಕ್ಕೆ ದಾರಿಯಾಗಿದೆ. ಇವತ್ತು ನನ್ನನ್ನು ಸಹ ಕರೆದು ನಮ್ಮ ಶರಣಯ್ಯ ಸ್ವಾಮಿ ಮತ್ತು ಗದಗವಾಣಿ ಎಲ್ಲ ಕರೆದು ನನಗೆ ಇವತ್ತು ಮಾತಾಡೋ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಶರಣಯ್ಯ ಸ್ವಾಮಿ ಹಾಡೋಣ ಅಂತ ಹೇಳಿದ್ರು. ಬಟ್ ಇದು ಹಾಡುವ ಸಮಯ ಅಲ್ಲ, ಅವಕಾಶ ಸಿಕ್ಕರೆ ಆಮೇಲೆ ಆಡೋಣ. ನಾನು ಅಲ್ಲಿ ಮಾತುಗಳನ್ನ ಕಾರ್ಯಕ್ರಮ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಆ ಮೂಲಕ ನಮ್ಮ ಪ್ರತಿಭೆ ಇಡೀ ರಾಜ್ಯಕ್ಕೆ ಹೋಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಈಗಾಗಲೇ ಈ ಕಾರ್ಯಕ್ರಮ ಉದ್ದೇಶಿಸಿ ಹಿರಿಯರಾಗಿರ್ತಕ್ಕಂಥ ಸಹೋದರರಾದ ಸಂಗೀತ ಮತ್ತು ಸಾಹಿತ್ಯದ ಬಗ್ಗೆ ಕಲೆಗಳ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿ ತಮ್ಮ ಮನಸ್ಸನ್ನು ತಿಳಿಸಿದ್ದಾರೆ. ನಾನು ಈಗ ಈಗಾಗಲೇ ವೃಕ್ಷದ ನೆರವು ಕಾರ್ಯಕ್ರಮ ಹೋಗಿಸಿದ್ದೆ. ಈ ಕಾರ್ಯಕ್ರಮದ ಪೂರ್ವ ವಿಚಾರ ಸರಿಯಾದ ರೀತಿಯಲ್ಲಿ ಸಾಧ್ಯತೆ ನಮ್ಮ ಶರಣರು ಮಠಕ್ಕೆ ಸಂಪಾದನೆಲ್ಲ ನಾನು ಬೇರೆ ಬೇರೆ ಸ್ಥಳಗಳಿದ್ದೆ. ನಿನ್ನೆ ನಾನು ಕೊಪ್ಪಳಿಸಿದ್ದೆ. ಇವತ್ತು ಬೇರೆ ಬಗ್ಗೆ ಹೋಗಿದ್ದೆ. ಅವರಿಗೆ
ಅಂತಕ್ಕಂಥದ್ದು ಭಾವನೆ. ಇದನ್ನು ನಾನು ಹೇಳುವಂತ ಮಾತಲ್ಲ, ಮುಂಡರಗಿಯ ಅನ್ನದಾನದಲ್ಲಿ ಗುರುಸಾಯಿ ಮಾತುಗಳನ್ನು ಬರೆದರು. ಸಂಗೀತಗಾರನ ಕೊಳಕು ಮನುಷ್ಯನವರು. ಯಾಕಂದ್ರೆ ಅಲ್ಲಿನ ಒಂದು ಸಂಸ್ಕಾರದಿಂದ ಅವರು ಯಾವತ್ತೂ ಮನಸ್ಸು ಮತ್ತು ದೇಹವನ್ನು ಸುರಕ್ಷಿತವಾಗಿ ಇಟ್ಕೊಳ್ತಿದ್ದಿಲ್ಲ ಅನ್ನುವಂಥ ಭಾವನೆ. ಆದರೆ ಕಾಲಘಟ್ಟಕ್ಕಂತೆ ಬದಲಾಗ ಕಾಲಘಟ್ಟಕ್ಕಂತೆ ಗುರಿ ಎನ್ನುವ ಹಾಗೆ ಇಂದು ದಿನವಾಗಿ ಬೆಳೆದಂತೆ ಸಂಗೀತಗಾರ ಮತ್ತು ನಾಡಿದಾದ್ಯಂತ ಕೋಗಿಲೆಯಾಗಿ ಹಾಡುವುದನ್ನು ನಾವು ನೋಡಬಹುದು. ಮಕ್ಕಳಾದ ಹಿರಿಯರಾದ ಶಾಸ್ತ್ರೀಯ ಸಂಗೀತಗಳನ್ನ, ಕರ್ನಾಟಕ ಸಂಗೀತಗಳನ್ನ ದರ್ಜಾರಿಯಾಗಿ ಅಥವಾ ಉತ್ಸಾಹಿಯಾಗಿ ಹಾಡುವಂಥ ಕಲೆಯನ್ನ ಇವತ್ತು ನಮ್ಮ ಗದಗಿನಲ್ಲಿ ಎರಡೂ ಇದೆ. ದರ್ಜಾರಿಯಿಂದ ಹಾಡ್ತಾರೆ ಮತ್ತು ಉತ್ಸಾಹಿಯಿಂದ ಹಾಡ್ತಾರೆ. ಇದು ಶಾಸ್ತ್ರೀಯ ಸಂಗೀತದಲ್ಲಿ ಬಹಳಷ್ಟು ಇದೆ. ಆದರೆ ಹೆಚ್ಚಾಗಿ ನಾವು ಹಾಡುವಂಥ ಸುಗಮ ಸಂಗೀತ, ವಚನಗಳನ್ನ, ಭಾವಗೀತೆಗಳನ್ನ, ಚಿತ್ರಗೀತೆಗಳಿಗೆ ಅನುಸರಿಸಿ ಸಂಗೀತಕ್ಕೆ ಮೇಳೈಸಿ ಹಾಡುವಂಥ ಹಾಡೋದನ್ನೇ ಬಹಳ ಆದರೆ ಸಂಗೀತದ ರಂಗದಲ್ಲಿ ಬೇರೆ, ಶಾಸ್ತ್ರೀಯ ಈ ಒಂದು ಗಾಯನ ಬೇರೆ. ಇಲ್ಲಿನ ಎರಡೂ ಪ್ರತಿಭೆಯನ್ನು ಗುರುತಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ಅವರಿಗೆ ಬಹುಮಾನವನ್ನು ಕೊಡುವಂಥ ಕಾರ್ಯಕ್ರಮ ಈಗಾಗಲೇ ಗಜನಗಳಲ್ಲಿ ಫೈನಲ್ ಸಮಯ ಇದೆ ಅಂತ ಗೊತ್ತಾಗಿದೆ. ಇಂಥ ಒಂದು ಪೂರ್ವಭಾವನೆ ಈ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೂ ಹಿರಿಯ ಕಲಾವಿದರಿಗೂ ನಾನು ದೀಪಾರಾಧನೆ ಮಾಡುವಾಗ ನಮ್ಮ ಲಿಂಗಾಚಾರ್ಯರ ಹಿರಿಯ ಕಲಾವಿದರೆಂದರೆ ಜಗನ್ನಾಥರವರಿದ್ದಾರೆ, ಮುಂದಕ್ಕೆ ಕನ್ನಡ ಅಂಥವನ್ನ ಕರೆಸಿ ಗುರುತಿಸುವಂತಹ ಒಂದು ವೇದಿಕೆ ಆಗಬೇಕು. ನಾವೆಲ್ಲ ಮುಂದೆ ಇರ್ತಕ್ಕಂಥ ನಾವು ಏಳನೆಯಲ್ಲಿ ಇರ್ತಕ್ಕಂಥ ಹಿರಿಯರನ್ನ, ವೃದ್ಧರನ್ನ ಮತ್ತು ಅಂಗವಿಕಲರನ್ನ ಯಾರು ಹಿಂದುಳಿತಾರೆ ಅಂಥವನ್ನು ಗುರುತಿಸಿ ಮುಂದೆ ಇಟ್ಕೊಂಡು ಅವರ ಪ್ರತಿಭೆಯನ್ನು ನಾಡಿಗೆ ತೋರಿಸುವಂಥ ಕಾರ್ಯಕ್ರಮ ಈ ಒಂದು ವೇದಿಕೆಯಾಗಿ ಇದರಿಂದ ಶುಭವಾಗಿ ನನ್ನ ಮುಂದೆ ಕಾರ್ಯಕ್ರಮಕ್ಕೆ ಗಮನಿಸಿದ್ರೆ She
ಸುಳ್ಳು ಮಾಡಿ ಸರ್. ನೋವಲ್ಲು ನೂರು ಸುಖವುಂಟು ಇಲ್ಲಿ, ಸುಖದಲ್ಲೂ ನೂರು ನೋವುಂಟು ಇಲ್ಲಿ. ಈ ಕಾಲದ ಕೈಯಲ್ಲಿರೋ ಗಡಿಯಾರವೇ ನಾನು ನೀನು, ನಡೆಸೋನದೇ ಕೊನೆಯ ಮಾತು ಆ ದೇವರ ಹಾಡಿದು, ಅದು ಎಂದು
ಈಗಿನ ಟ್ರೆಂಡ್ ಸಾಂಗ್ ಯಾವ್ದು ಹಾಡ್ತಾರೆ? ಈಗಿನ ಟ್ರೆಂಡ್ ಅಂದರೆ ಇದು ಕಾಂಪಿಟೇಷನ್ ಇದೆಯಲ್ಲ, ಎಲ್ಲ ಥರದ ಹಾಡುಗಳನ್ನ ಹಾಡಬೇಕಾಗ್ತದೆ. ಯಾವ್ದು ಹಾಡ್ತಾರೆ? ಮುದ್ದಾಗಿ ನೀನು ನನ್ನ ಕೂಗಿದ್ದೆ, ಸತ್ತಿಲ್ಲದೆ ಸುದ್ದಿಯಾಗಿದ್ದೆ, ಇನ್ನಲ್ಲ ನಾಳೆ ಏನೋ ಕಾದಿದ್ದೆ, ನಿನ್ನಲ್ಲೇ ಬಂದು ಮಿಂಚುತ್ತಾಗಿದ್ದೆ, ಹತ್ತಿಲ್ಲದೆ ಸುದ್ದಿಯಾಗಿದ್ದೆ, ಇನ್ನಲ್ಲ ನಾಳೆ ಏನೋ ಕಾದಿದ್ದೆ.
ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ ಮಳದಿಯ ನೆರಳಿಂದ ಬ್ರಹ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುಧೆ ಮಾಡಿ ನಾಲ್ವರ ನಗಿಸುವುದೇ ಮನದಾನಂದ ಬೆಲ್ಲದ ಕಣದೊಳಗೆ ಬೇರಿನ ಎಲೆಯಿರುವ ಬೆಲ್ಲದ ಕಣದೊಳಗೆ ಬೇರಿನ ಎಲೆಯಿರುವ ಬಾಳು ತಂದ ಹಬ್ಬದಿಂದ ಜನ್ಮಾನಂದ ಗುರು ತಂದ ಪುಣ್ಯದಿಂದ ಜಗದಾನಂದ ನಿಸರಿ ಸರಿಯ ಮಾರಿ ಸರಿ 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 ಬಮಗ ಮೈಸಾನಂದ ಪರಮಾನಂದ ಪರಮಾನಂದ. ನಿಸರಿ ಸರಿಗ ಮಾರಿ ಸರಿ 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 ಬಮಗ ಮೈಸಾನಂದ ನಿಸರಿ ಸರಿಗ ಮಾರಿ ಸರಿ 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 ಬಮಗ ಅದೇ ಇದನ್ನೇ ಪಂಚನ ಕೇಳೋದು ಹಾಡಲ್ಲಿ ಈ ರೀತಿ ಕೊಡೋದೇ ಬೇರೆ ಜ್ವಾನದಲ್ಲಿ ಬೇರೆ ಜ್ವಾನದಲ್ಲಿ ಆಗ್ತದೆ Joy in the auto winter right ಚಾರಿ ಯಾಕೋ ಯಾವತ್ತು ಬಿಟ್ಟ ಮನೆಯ ದಾರಿ ಬಂಧನ ಬಂಧನ ಸ್ವೀಟೆಸ್ಟ್ ಬಂಧನ ಬೇಬಿ ಶುಭ ಬಂದರು ಸ್ವೀಟ್ ಆಗಿ ಬಾಣ ನೋಡಿ ಹೊಂದಿದೆ ಜಪವಾಗಿದೆ ಹಾಡುಗಳನ್ನ ಹೆಂಗೆ ಬೇಕು ಹಾಡು ಅಂತ ಹೇಳಿದ್ರೆ ನಿದ್ದೆಗಳನ್ನು ಕೂಡ ಹಾಡಬೇಕು ಅದು ನಿಜವಾದ ಹಾಡಾಗಿ ಹಾಡಬೇಕು ಅಂತ ಸುಮ್ಮನೆ ನಾವು ಕಾಂಪಿಟೇಷನ್ ಭಾಗವಹಿಸಬೇಕಾಗಿದೆ ಯಾವುದೇ ವಿದೌಟ್ ನಾವು ಪ್ರಾಕ್ಟೀಸ್ ಅಥವಾ ಹಿಂಗೆ ತಯಾರಿಗಳೇ ಬರ್ತೀವಿ ಅಂತ ಹೇಳಿದ್ರೆ ಅದು ಸಹಜ ಭಾಳ ಕಡಿಮೆ ಇರ್ತದೆ ಹೀಗಾಗಿ ಇಂಥ ಕಾಂಪಿಟೇಷನ್ ನಮಗೆ ಏನು ಮಾಡ್ಬೋದು ಒಂದು ನಮ್ಮ ಲೆವೆಲನ್ನು ಹೆಚ್ಚಿಸ್ತಾರೆ ಅದಕ್ಕೆ ನಾವು ವಿದೌಟ್ ಪ್ರಾಕ್ಟೀಸ್ ರೀತಿಯಲ್ಲಿ ನಾವು ಎಲ್ಲ ಥರದ ನಾಮಗಳನ್ನ ಎಲ್ಲ ಥರದ ಹಾಡುಗಳನ್ನ ಅದು ಬ್ಯಾಕ್ ಸಾಂಗ್ ಆಗಿರ್ಬೋದು ಡಿವಿಷನಲ್ ಆಗಿರ್ಬೋದು ಇಲ್ಲಿ ನೋಡಿ ಚೆನ್ನಾಗಿದೆ ವಯಸ್ಸಿನಲ್ಲಿ ಹಾಂ Oh
ನೀವು ಓಪನ್ ವಾಯ್ಸಲ್ಲಿ ಹೇಳಿದ್ದೀರಿ, ಈ ಹಾಡನ್ನ ಮೆಲೋಡಿ ವಾಯ್ಸಲ್ಲಿ ಹೇಳಿ. ಇದೇ ಹಾಡನ್ನ ತುಂತುರು
ಅಲ್ಲಿ ನೀರ ಹಾಡು ಕಲ್ಪನಾ ಇಲ್ಲಿ ಪ್ರೀತಿ ಹಾಡು. ಈ ಥರ ಅಂದರೆ ಭಾವ ಮೆಲೋಡಿಯಾಗಿ ಹಾಡೋದು. ಅದರಲ್ಲಿ ತುಂತುರು ಅಲ್ಲಿ ನೀರ ಹಾಡು ಕಂಪನಾ ಇಲ್ಲಿ ಪ್ರೀತಿ ಹಾಡು. ಹೈಟ್ ಸ್ವಲ್ಪ ಅದು ಎಲ್ಲೋ ಮೇಲ್ಗಡೆ ಹಾಡೋದು
ವರ್ಷ ಅವರಿಗೆ ನಮ್ಮ ಕಲರ್ ವಾಣಿ ಗಾನಕೋಟಿ ಸೀಸನ್ 4 ಕಡೆಯಿಂದ ಪ್ರಶಸ್ತಿ ಪತ್ರ ನೀಡ್ತಾ ಇದ್ದಾರೆ. ಕಣ್ಣಲ್ಲಿ ಕಣ್ಣಾಗಿಟ್ಟು ಮನಸ್ಸಿನಲ್ಲಿ ಮನಸ್ಸಾಗಿಟ್ಟು ನನ್ನ ಒಳಗಿದ್ದಾನೆ ನನ್ನ ಸದ್ಗುರು. ಯಾರು ಗಾಳಿ
ಎಲ್ಲರಿಗೂ ಧನ್ಯವಾದಗಳು. ಸೀಸನ್ ನಂತರ ಸೆಮಿಫೈನಲ್ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂತಹ ಅವರಿಗೆ ಅಧ್ಯಕ್ಷರಾಗಿ ಗಂಗಾವತಿ ತಾಲೂಕಿನ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸ್ಪರ್ಧಾಳುಗಳಿಗೆ ಮತ್ತು ಈ ಸಂಗೀತ ಪ್ರೇಮಿಗಳಿಗೆ ನನ್ನ ಹೃದಯಪೂರ್ವಕ ವಂದನೆ ಅಭಿನಂದನೆಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಸೆಮಿಫೈನಲ್ ಇದೆ. ಇದು ಕೇವಲ ಚಲನಚಿತ್ರ ಗೀತೆಗಳನ್ನು ಈ ಬಗ್ಗೆ ಹಾಡುವಂತಹ ಒಂದು ಹಾಡಿ ನಮ್ಮ ಪ್ರತಿಭೆಯನ್ನು ತೋರಿಸಿಕೊಡ್ಬೇಕಾದಂತಹ ಒಂದು ವೇದಿಕೆ. ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಾವು ಈಗಲಿಂದಲೇ ಪ್ರಾರಂಭ ಮಾಡಿದ್ರು ಕೂಡ ಸಂಜೆ 6 ಗಂಟೆವರೆಗೂ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಸುಮಾರು 95 ಜನ ಸೆಮಿಫೈನಲ್ಗೆ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಆ 95 ಜನರಲ್ಲಿ ನಾವು ಫೈನಲ್ಗಾಗಿ ಕೆಲವಿಷ್ಟು ಸ್ಪರ್ಧಾಳುಗಳನ್ನು ತೆಗಿಬೇಕಾದಂತಹ ಒಂದು ಅನಿವಾರ್ಯತೆ ಇರೋದ್ರಿಂದ ದಯವಿಟ್ಟು ಸಂದರ್ಭದಲ್ಲಿ ನಾವು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀವಿ. ಆದಷ್ಟು ಈ ಒಂದು ಕಾರ್ಯಕ್ರಮವನ್ನು ಬಹಳ ಶಾರ್ಟ್ ರೆಡಿ ಮಾಡಿ ಬೇಗನೆ ವೇದಿಕೆಯನ್ನು ನಮಗೆ ಒದಗಿಸಿಕೊಟ್ರೆ ಸಾಧ್ಯವಾದಷ್ಟು ಬೇಗ ಆ ಒಂದು ಸೆಮಿಫೈನಲ್ ಕಾರ್ಯಕ್ರಮವನ್ನು ನಾವು ಮುಗಿಸ್ಕೊಡ್ತೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಬಂದಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೂ ಕೂಡ ಒಳ್ಳೆಯದಾಗಲಿ. ಅವರು ಫೈನಲ್ಗೆ ಆಯ್ಕೆ ಆಗಲಿ ಆಯ್ಕೆ ಆಗುವಂತೆ ಆ ದೇವರುಗಳಿಗೆಲ್ಲ ಒಂದು ಶಕ್ತಿಯನ್ನು ಕೊಡಲಿ ಎನ್ನುವಂತಹ ಮಾತನ್ನು ಹೇಳುವುದರೊಂದಿಗೆ ದಯವಿಟ್ಟು ಸಂಕಲ್ಪದಲ್ಲಿ ನಾನು ಕ್ಷಮೆಯನ್ನು ಯಾಚಿಸುತ್ತಾ ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ನಾವು ತಲುಪಡಿಸಬೇಕಾಗಿ ನಾನು ವಿನಂತಿಯನ್ನು ಮಾಡುವಾಗ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. सुरेश कलशे टोकन नंबर 17 ಹೇಳ್ತಾ ಈ ಕೂತಂತ ಜಡ್ಜಸ್ಗಳನ್ನು ಸಹ ಹೇಳ್ತಾ ನಾ ಹಾಡುವ ಹಾಡು ಭಾವಕ್ಕೆ ಕಾಣದ ಕಡೆಗೆ ಅಂಬಲಿಸಿದೆ
ಕಾಣಬಲ್ಲೆನೆ ಒಂದು ದಿನ ಕಡಲನು ಕೊಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಅಂಬರಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಮನ ಎಲ್ಲ ಚೆನ್ನಾಗಿದೆ ಒಂಚೂರು ಶ್ರುತಿ ಆದರೆ ಹಂಬಲಿಸಿದೆ ಅಂತಿರಲ್ಲ ಅದು ಸ್ವಲ್ಪ ಏನಾಗುತ್ತೆ ಒರಟಾಗಿ ಅದನ್ನ ಮೃದುವಾಗಿ ಹೇಳಿ ಸಿನಿಮಾದಲ್ಲಿ ಹೇಳ್ತೀವಿ ಸಿನಿಮಾ ಒಂದೇ ಪರೀಕ್ಷೆ ಹಾಗೆ ದೇವರಲ್ಲಿ ಕೇಳಿದೆ ವರವ ನೀಡಿದನು ಅವನ ಸರವ ಜನರಲ್ಲಿ ಯಾರು ತಿಳಿಯೋರು ನಾ ಹಾಡು ಹಾಡುಗಳೆಲ್ಲ ನಾನು ಪಟ್ಟ ಬದುಕಿನ ಪಾಡು ಜಗದಲ್ಲಿ ಯಾರು ತಿಳಿಯೋರು ಮನಸ್ಸಲ್ಲಿ ಮಾಲಿಗೆ ವಾಸ ಬರದಿದ್ದು ಮನದಲ್ಲಿ ವಾಸ ಇದ್ದರೆ ನೋವಿನ ಮೂಗಳಿಲ್ಲ ರಾಗವಿದೆ ತಾಳವಿದೆ ನನಗೂ ಒಂದು ಗೆಲುವಿದೆ ಸತ್ಯವೆಂದು ನನ್ನಲ್ಲಿ ಉಂಟು ಬೇಕು ನನ್ನದೇ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕಥೆಯ ಕೇಳಲು ನಿಮಗೆ ರೆಕ್ಕೆಯು ತಾನೇ ಮುಚ್ಚೋದು ಕಲಕಲನಗು ಬಲಿತ ಚಗುರಿಸಿ ಚಿಮ್ಮುವ ನೀರರೆಗೆ ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವ ತಾಳುವುದು ಸ್ವಲ್ಪ ಹಾಡ್ತೀವಿ ಭಾಳ ಚಂದ ಆಗ್ತದೆ ಬಟ್ ಇದು ಹೈ ಪಿಚ್ ಹೋದಾಗ ಸ್ವಲ್ಪ ಮೈ ಕಲಿಸ್ಬೇಕು ಸೊ ನೀವು ಅಲ್ಲೇ ಇಟ್ಕೊಂಡು ಹಾಡೋದ್ರೆ ಕೇಳ್ತೀನಿ ನಮ್ಮ ಕೇಳೋದು ಸರಿ ಕೇಳಿಸ್ತದೆ ಓಕೆ ಚಂದ ಆಗ್ತದೆ ಇಲ್ಲ ಬಟ್ ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಓಕೆನಾ ಆಲ್ ದಿ ಬೆಸ್ಟ್